ಮಕ್ಕಳೀಗ ನಾವು ಪಾಠ ಪ್ರವೇಶವನ್ನು ನೋಡೋಣಂತ. ಉತ್ತಮ ಬಾಳ್ವೆ ನಡೆಸುವ ಕನಸು ಹಾಗೂ ಅದನ್ನು ಸಾಕಾರಗೊಳಿಸುವ ಅಂತಹ ಶಕ್ತಿ ಸಾಮರ್ಥ್ಯ ಎಲ್ಲರಲ್ಲೂ ಇರುತ್ತದೆ. ನಮ್ಮ ಮನಸ್ಸು ಜಾಗೃತಾವಸ್ಥೆ ಹಾಗೂ ನಿದ್ರಾವಸ್ಥೆಯಲ್ಲೂ ಒಳ್ಳೆಯ ಕೆಲಸಗಳಿಗೆ ತುಡಿಯುತ್ತಿರುತ್ತದೆ. ಈಗ ಮುಖ್ಯವಾಗಿ ನಾವು ಉತ್ತಮವಾಗಿ ಜೀವನವನ್ನು ನಡೆಸುವ ಕನಸು ಅದನ್ನು ಪೂರ್ಣಗೊಳಿಸುವ ಅಂತಹ ಶಕ್ತಿ ಸಾಮರ್ಥ್ಯ ಎಲ್ಲರಲ್ಲೂ ಇರುತ್ತದೆ. ನಮ್ಮ ಮನಸ್ಸು ಜಾಗೃತಾವಸ್ಥೆ ಅಂದರೆ ಎಚ್ಚರದಿಂದಿರುವಂಗ ಹಾಗೂ ನಿದ್ರಾವಸ್ಥೆ ಅಂದರೆ ಮಲ್ಕೊಂಡಾಗ ಒಳ್ಳೆಯ ಕೆಲಸಗಳಿಗೆ ಒಂದೇ ಸಮನೆ ತುಡಿಯುತ್ತಿರುತ್ತದೆ. ಅಂದರೆ ನಾವು ಒಳ್ಳೆಯ ಕೆಲಸ ಮಲ್ಕೊಂಡಾಗಲಿ ಅಥವಾ ಎಚ್ಚರಿದ್ದಾಗಲಿ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಪ್ಪ, ಇವತ್ತು ಈ ಕೆಲಸ ಮಾಡಬೇಕು, ನಾಳೆ ಬೇರೆದು ಒಳ್ಳೆಯದು ಕೆಲಸವನ್ನು ಮಾಡಬೇಕು ಅಂತ ಒಂದೇ ಸಮನೆ ಮನಸ್ಸು ತುಡಿಯುತ್ತಿರುತ್ತದೆ. ಭಾರತೀಯರಲ್ಲಿ ಪ್ರತಿಮೆ ಇದೆ, ಮೇಧಾಶಕ್ತಿ ಇದೆ, ಸಂಪನ್ಮೂಲಗಳು ಇದೆ. ಆದರೂ ಭಾರತವೇಕೆ ಇನ್ನೂ ಅಭಿವೃದ್ಧಿ ಸಾಧಿಸಿಲ್ಲ? ನಾವು ಎಲ್ಲಿ ತಪ್ಪಿದ್ದೇವೆ? ನಮ್ಮಲ್ಲಿರುವ ಕೊರತೆಗಳೇನು? ಇವು ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆಗಳು. ನೋಡ್ರಿ ಮಕ್ಕಳೇ, ನಾವೆಲ್ಲರೂ ಭಾರತೀಯರು. ಎಲ್ಲ ಜನರಲ್ಲೂ ಒಂದಿಲ್ಲ ಒಂದು ಪ್ರತಿಭೆ ಇದ್ದೇ ಇರ್ತದೆ. ಮೇಧಾಶಕ್ತಿ ಅಂದರೆ ಬುದ್ಧಿವಂತಿಕೆಯೂ ಇರುತ್ತದೆ. ಮತ್ತು ಸಂಪನ್ಮೂಲಗಳು ಅಂದರೆ ನಮ್ಮ ಭಾರತ ದೇಶದೊಳಗೆ ಸಾಕಷ್ಟು ಸಂಪನ್ಮೂಲಗಳು ಅವ. ಆದರೂ ಭಾರತ ಏಕೆ ಇನ್ನೂ ಅಭಿವೃದ್ಧಿಗೊಂಡಿಲ್ಲ? ನಾವು ಎಲ್ಲಿ ತಪ್ಪಿದ್ದೇವೆ? ಇವು ನಮ್ಮಲ್ಲಿರುವ ಕೊರತೆಗಳು ಏನೇನವ? ಯಾಕೆ ಸಾಧನೆ ಮಾಡಲಿಕ್ಕಾಗಲಿಲ್ಲ? ಇವು ಎಲ್ಲರನ್ನೂ ಕಾಡುತ್ತಿರುವ ಒಂದು ಪ್ರಶ್ನೆ. ಅದಕ್ಕಾಗಿ ನಮ್ಮ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ಅವರು ಕನಸುಗಳನ್ನು ಕಾಣಿರಿ. ಕನಸುಗಳು ಭೂತ, ಭವಿಷ್ಯ ಹಾಗೂ ವರ್ತಮಾನದ ಅನುಭವಗಳನ್ನು ಕಟ್ಟಿಕೊಳ್ಳುತ್ತವೆ. ಜೊತೆಗೆ ನಮ್ಮ ಬದುಕಿಗೆ ಸ್ಫೂರ್ತಿಯ ಸಂದೇಶಗಳಾಗಿರುತ್ತವೆ ಎಂದಿದ್ದಾರೆ. ಇಲ್ಲಿ ನಮ್ಮ ರಾಷ್ಟ್ರಪತಿಯಾಗಿದ್ದ ಅಬ್ದುಲ್ ಕಲಾಂ ಅವರು ಕನಸುಗಳನ್ನ ಕಾಣ್ರಿ. ಕನಸುಗಳ ಒಳಗೆ ಭೂತ, ಭವಿಷ್ಯ, ವರ್ತಮಾನ ಕಾಲಗಳು ಏನಾಗಿರ್ತಾವ, ಇದರದ್ದು ಒಂದು ಅನುಭವ ನಮ್ಮ ಜೊತೆಗೆ ಇರ್ತಾವೆ. ನಮ್ಮ ಬದುಕಿಗೆ ಒಂದು ಸ್ಫೂರ್ತಿ, ಚೈತನ್ಯ ತರುವಂಥ ಒಂದು ಸಂದೇಶ ಆಗಿರ್ತದೆ ಅಂತ ಅಬ್ದುಲ್ ಕಲಾಂ ಅವರು ಹೇಳಿದರು. ಅಬ್ದುಲ್ ಕಲಾಂ ಅವರು ಕಂಡ ಕನಸುಗಳಲ್ಲಿ ಭಾರತದ ಭವಿಷ್ಯವಿದೆ. ಅವರಿಗೆ ಒಂದು ಕನಸು ಬಿದ್ದಿತ್ತು. ಅದರೊಳಗೆ ಭಾರತದ ಒಂದು ಭವಿಷ್ಯ ಅದ ಅಂತ. ಮನುಕುಲದ ಪ್ರೀತಿ ಇದೆ, ಭಾರತದ ಭವಿಷ್ಯವಿದೆ, ಮನುಕುಲದ ಪ್ರೀತಿ ಇದೆ. ಮಾನವ ಕುಲವನ್ನು ಕಟ್ಟಬೇಕಾಗಿರುವುದು ಪ್ರೀತಿಯ ನೆಲಗಟ್ಟಿನ ಮೇಲೆ. ಶಾಂತಿ ನೆಮ್ಮದಿಯ ಸಾಮ್ರಾಜ್ಯ ನಿರ್ಮಾಣವೇ ನಿಜವಾದ ಗೆಲುವು ಎನ್ನುವ ದಿವ್ಯ ಸಂದೇಶವನ್ನು ಕಲಾಂ ಅವರು ನೀಡಿದ್ದಾರೆ. ಇಲ್ಲಿ ಅಬ್ದುಲ್ ಕಲಾಂ ಅವರು ಕಂಡ ಕನಸದೊಳಗೆ ಭಾರತಕ್ಕೆ ಭವಿಷ್ಯದ ಮಾನವ ಕುಲದ ಪ್ರೀತಿಯೂ ಇದೆ. ಮಾನವ ಕುಲವನ್ನು ಕಟ್ಟಬೇಕಾದ್ರೆ ಪ್ರೀತಿಯೇ ಒಂದು ತಳಪಾಯ ಅಂತ ತಿಳ್ಕೊಂಡ್ವಿ. ಅದರ ಮೇಲೆ ಶಾಂತಿ ನೆಮ್ಮದಿಯ ಒಂದು ಸಾಮ್ರಾಜ್ಯದ ನಿರ್ಮಾಣವೇ ನಿಜವಾದ ಗೆಲುವು ಅಂತ. ಯಾಕಂದ್ರೆ ಮನುಷ್ಯ ಶಾಂತಿ ಹಾಗೂ ಪ್ರೀತಿ ಇವೆರಡೂ, ನೆಮ್ಮದಿ ಇದು ಕೂಡ ಮನುಷ್ಯನಿಗೆ ಅವಶ್ಯಕವಾದದ್ದು. ಆದ್ದರಿಂದ ಇವು ಮೂರು ಇರೋದರಿಂದ ಏನಾಗ್ತದೆ, ಭಾರತಕ್ಕೆ ಭವಿಷ್ಯ ನಾವು ಭವಿಷ್ಯದಲ್ಲಿ ನಾವು ಸಾಧನೆಯನ್ನು
ಮಾಡಬೇಕು ಅಂತ ಇಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮ ಒಂದು ದಿವ್ಯವಾದ ಸಂದೇಶದ ಮೂಲಕ ತಿಳಿಸಿದ್ದಾರೆ. ಹಲೋ ಮಕ್ಕಳೇ, ಈಗ ನಾವು ಪಾಠ ಶುರು ಮಾಡೋಣ. ಕನಸು ಕಾಣಿರಿ, ಕನಸು ಕಾಣಿರಿ, ಕನಸು ಕಾಣಿರಿ. ಕನಸುಗಳ ಯೋಚನೆಗಳ ರೂಪ ತಿಳಿಯುತ್ತವೆ, ಆ ಯೋಚನೆಗಳು ಕಾರ್ಯರೂಪಕ್ಕಿಳಿಯುತ್ತವೆ. ಇಲ್ಲಿ ಅಬ್ದುಲ್ ಕಲಾಂ ಅವರು ಕನಸು ಕಾಣಬೇಕು ಎಲ್ಲರೂ. ಆ ಕನಸಿನಲ್ಲಿ ಬರುವಂಥ ಯೋಚನೆಗಳು ಆ ಯೋಚನೆಗಳ ಒಂದು ರೂಪವನ್ನು ತಿಳಿಯುತ್ತದೆ. ಆ ಯೋಚನೆಗಳು ನಮ್ಮ ಕಾರ್ಯರೂಪಕ್ಕೆ ಇಳಿಯುತ್ತವೆ. ಹೀಗೆ ಅವರು ಹೇಳಿದರು. ಅಬ್ದುಲ್ ಕಲಾಂ ಅವರು ತಮ್ಮ ಆತ್ಮಕಥೆಯಲ್ಲಿ ಕನಸು ಕಾಣಿರಿ, ಕನಸುಗಳ ಯೋಚನೆ ರೂಪ ತಿಳಿದು ಆ ಯೋಚನೆಗಳು ಕಾರ್ಯರೂಪಕ್ಕೆ ಇಳಿಯುತ್ತದೆ ಎಂದಿದ್ದಾರೆ. ಅಬ್ದುಲ್ ಕಲಾಂ ಅವರು ತಮ್ಮ ಜೀವನದ ಒಂದು ಘಟನೆಯನ್ನು ತಿಳಿಸುತ್ತಾ, ಅದು 2001 ಸೆಪ್ಟೆಂಬರ್ 30 ನಾನು ಜಾರ್ಖಂಡ್ ರಾಜ್ಯದ ರಾಂಚಿಯಿಂದ ಬೊಕಾರೋಗೆ ಪಯಣಿಸುತ್ತಿದ್ದೆ. ನನ್ನನ್ನು ಕರೆದೊಯ್ಯುತ್ತಿದ್ದ ಹೆಲಿಕಾಪ್ಟರ್ ಇನ್ನೇನು ಭೂಸ್ಪರ್ಶ ಮಾಡಬೇಕೆನ್ನುವಷ್ಟರಲ್ಲಿ ಭಾರೀ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತ್ತು. ಅದರ ಎಂಜಿನ್ನಲ್ಲಿ ಏನೋ ದೋಷ ಕಾಣಿಸಿಕೊಂಡಿತ್ತು. ನಿಜಕ್ಕೂ ನಾವು ಅದೃಷ್ಟ ಮಾಡಿರಬೇಕು. ಎಲ್ಲರೂ ಪವಾಡ ಸದೃಶ ರೀತಿಯಲ್ಲಿ ಬದುಕಿ ಉಳಿದಿದ್ದೆವು. ಅಂದು ದೇವರಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದೆವೋ ನೋಡ್ರಿ ಮಕ್ಕಳೇ. ಅವರು ತಮ್ಮ ಆತ್ಮಕಥೆಯನ್ನು ತಿಳಿಸುತ್ತಾ, ತಮ್ಮ ಜೀವನದ ಒಂದು ಘಟನೆಯ ಆತ್ಮಕಥೆ ತಿಳಿಸುತ್ತಾ, ಅವತ್ತು 2001 ಸೆಪ್ಟೆಂಬರ್ 30 ಕಲಾಂ ಅವರು ಜಾರ್ಖಂಡದ ರಾಜ್ಯದ ರಾಂಚಿಯಿಂದ ಬೊಕಾರೋಗೆ ಪ್ರಯಾಣ ಮಾಡ್ತಿದ್ದರು. ನನ್ನನ್ನು ಅಂದ್ರೆ ಅಬ್ದುಲ್ ಕಲಾಂ ಅವರು ಕರೆದೊಯ್ಯುತ್ತಿದ್ದ ಹೆಲಿಕಾಪ್ಟರ್ ಏನಾಗ್ಬಿಡ್ತು, ಇನ್ನೇನು ಭೂಸ್ಪರ್ಶ ಅಂದ್ರೆ ಭೂಮಿಯ ಮ್ಯಾಲೆ ಅಂದ್ರೆ ನಿಂತ್ಕೊಂಡು ಮ್ಯಾಲಿಂದ ಕೆಳಗೆ ಹೆಲಿಕಾಪ್ಟರ್ ಇನ್ನೇನು ಭೂಮಿ ಮ್ಯಾಲೆ ನಿಂದಿರಬೇಕನ್ನುವಷ್ಟರಲ್ಲಿ ಭಾರೀ ಸದ್ದಿನೊಂದಿಗೆ ನೆಲಕ್ಕಪ್ಪಳಿಸಿತ್ತು. ಭಾಳ ಜೋರಾಗಿ ಸಪ್ಪಳ ಆಯಿತು. ಏನಾಗ್ಯದ ಅಂಥೇಳಿ ಅವರು ನೋಡಿದ್ರಾಗ ಅಲ್ಲಿ ಅದರ ಎಂಜಿನ್ನಲ್ಲಿ ಏನೋ ಒಂದು ಸ್ವಲ್ಪ ದೋಷ ಕಾಣಿಸಿತ್ತು. ಆದರೂ ಅಬ್ದುಲ್ ಕಲಾಂ ಅವರು ಅದೃಷ್ಟ ಮಾಡಿರಬೇಕು. ಅದರೊಳಗೆ ಕೂತಂಥ ಎಲ್ಲರೂ ಏನಾಗ್ಬಿಟ್ರು, ಪವಾಡ ಸದೃಶ ಅಂದ್ರೆ ಇಲ್ಲಿ ಅರ್ಥ ಏನು, ಆಶ್ಚರ್ಯಕರ ರೀತಿಯಿಂದ ಪಾರಾಗ್ಬಿಟ್ರು, ಬದುಕಿ ಉಳಿದ್ರು. ಅವತ್ತವರಿಗೆ ದೇವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಪವಾಡ ಸದೃಶದಿಂದ ಅವರು ಆ ರೀತಿಯಲ್ಲಿ ಬದುಕು ಉಳಿದವರು. ದೇವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲಂಗಿಲ್ಲ. ಆ ಅನಿರೀಕ್ಷಿತ ಆಘಾತದ ನಡುವೆಯೂ ನಾನು ನನ್ನ ನಿಗದಿತ ಕಾರ್ಯಕ್ರಮವನ್ನು ಮುಂದುವರಿಸಿದೆ. ಮೊದಲೇ ನಿಗದಿಯಾದಂತೆ ಬೊಕಾರೋದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದೆ. ಆವಾಗ ಅನಿರೀಕ್ಷಿತ ಘಟನೆ ನಡೆದಾಗ, ಆದರೂ ಅವರಿಗೆ ಆ ಘಟನೆಯ ಬಗ್ಗೆ ಅವರಿಗೆ ಏನೂ ಇರಲಿಲ್ಲ. ಆದರೂ ಕರೆಕ್ಟ್ ಒಂದು ಟೈಮ್ ಕೊಟ್ಟಿದ್ದರು. ಆ ಟೈಮಿನ ಪ್ರಕಾರನೇ ಅವರೇನು ಮಾಡಿದರು, ಕಾರ್ಯಕ್ರಮಕ್ಕೆ ಹೋದರು. ಅಲ್ಲಿ ಎಲ್ಲ ಬೊಕಾರೋದ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಆದರೆ ವೈದ್ಯರು ಬಿಡಬೇಕಲ್ಲ, ನನ್ನಲ್ಲಿ ಇನ್ನೂ ಏನೋ ಮನೆ ಮಾಡಿದಂತೆ ಆಘಾತ. ಉದ್ವೇಗವನ್ನು ನಿವಾರಿಸಲು ಔಷಧಿಯೊಂದನ್ನು ತೆಗೆದುಕೊಳ್ಳುವಂತೆ ವೈದ್ಯರ ತಂಡವೊಂದನ್ನು ನನ್ನನ್ನು ಒತ್ತಾಯಿಸಿತು. ಸಾಮಾನ್ಯವಾಗಿ ರಾತ್ರಿ 1 ಗಂಟೆಗಿಂತ ಮೊದಲು ನಾನು ನಿದ್ರಿಸಿದವನೇ ಅಲ್ಲ. ಆದರೆ ಆ ಔಷಧ ಪ್ರಭಾವದಿಂದಲೋ ಏನೋ ಆ ರಾತ್ರಿ ಕೆಲ ಗಂಟೆ ಮೊದಲೇ
ನಾನು ನಿದ್ದೆಗೆ ಜಾರಿ ಹೋಗಿದ್ದೆ. ಬೆಳಗ್ಗೆ ಸಾಮಾನ್ಯವಾಗಿ 6 ಗಂಟೆಗೆ ಏಳುತ್ತಿದ್ದವನು ಅಂದು ಏಳುವಾಗ 8 ದಾಟಿತ್ತು. ನೋಡ್ರಿ ಮಕ್ಕಳೇ, ಅಷ್ಟು ಬದುಕಿ ಉಳಿದು ಹೆದರಿಕೆಯಿಂದ ಅವರು ಸುಮ್ಮನೆ ಕೂಡಲಿಲ್ಲ. ಆದ್ರೆ ಟೈಮ್ ಪ್ರಕಾರ ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲೇ ಅಟೆಂಡ್ ಮಾಡಿ, ಆದರೂ ಹೋಗಬೇಕಂತ ಅನ್ನೋ ಇದ್ರೂ ಕೂಡ ವೈದ್ಯರು ಏನು ಮಾಡಿದರು, ಅವರಿಗೆ ಬಿಡಲಿಲ್ಲ. ಆವಾಗ ಏನೋ ಅವ್ರ ಮನಸ್ಸಿನಾಗ ಏನು ಉಳಿದ್ಬಿಡ್ತಂದ್ರೆ ಆಘಾತ ದೊಡ್ಡದೊಂದು, ಏನಪ್ಪ ಒಂದು ಏನಾದರೂ ಸಣ್ಣದು ಆದ್ರೆ ಅದ್ರ ಬಗ್ಗೆ ನಾವು ಬಹಳ ಯೋಚನೆ ಮಾಡ್ತೀವಿ. ಹಾಗೆ ಇವರು ಅಂಥದ್ದೊಂದು ಸಪ್ಪಳ ಕೇಳಿದ ಮೇಲೆ ಆಘಾತದ ಉದ್ವೇಗವನ್ನು ನಿವಾರಿಸಲು, ಆಘಾತ ಅಂದ್ರೆ ಪೆಟ್ಟು, ಆ ಒಂದು ಪೆಟ್ಟದ ಉದ್ವೇಗ ಅದನ್ನು ನಿವಾರಣೆ ಮಾಡಲಿಕ್ಕೆ ಡಾಕ್ಟ್ರ್ ಏನು ಮಾಡಿದರು, ಔಷಧವೊಂದನ್ನು ಅವರಿಗೆ ತೆಗೆದುಕೊಳ್ಳುವಂತೆ ಹೇಳಿದರು. ಅವರು ಔಷಧವನ್ನು ತೆಗೆದುಕೊಂಡು ಆಮೇಲೆ ಅವರಿಗೆ ಭಾಳಷ್ಟು ಆ ವೈದ್ಯರು ಅಂದರೆ ಡಾಕ್ಟ್ರು ಒಂದಿಬ್ಬರು ಡಾಕ್ಟ್ರು ಅವರಿಗೆ ಒತ್ತಾಯ ಮಾಡಿದರು. ಏನಂತ, ನೀವು ಈ ಔಷಧವನ್ನು ತಗೊಳ್ರಿ ಅಂತ. ಸಾಮಾನ್ಯವಾಗಿ ಅವತ್ತು 1 ಗಂಟೆಗಿಂತ ಮೊದಲೇ ನಿದ್ರಿಸಿದವರು ಅಲ್ಲ. ಆದರೂ ಅವರು ಆ ಔಷಧಿಯ ಪ್ರಭಾವದಿಂದನೋ ಏನೋ ಅವರಿಗೆ ಜೋರಾಗಿ ನಿದ್ದೆ ಬಂತು. ಅವರು ನಿದ್ದೆಗೆ ಜಾರಿ ಹೋದರು, ಅಂದರೆ ನಿದ್ದೆ ಬಂತು. ಬೆಳಗ್ಗೆ ಅವರು ಯಾವಾಗಲೂ 6 ಗಂಟೆಗೆ ಹೇಳೋರು ಅವತ್ತು ಏನಾಯ್ತು ಅಂದ್ರೆ 7 ಗಂಟೆ ತಡವಾಗಿ 1 ತಾಸು ತಡವಾಗಿಯೇ ಎದ್ದರು. ಯಾಕಂದ್ರೆ ಅವರಿಗೆ ಆ ಔಷಧಿಯ ಪ್ರಭಾವದಿಂದ ಹೆಚ್ಚು ನಿದ್ರೆಯನ್ನು ಹತ್ತಿತ್ತು. ಅದೇನೇ ಇರಲಿ, ಅದು ಸವಿನಿದ್ದೆಯಂತೂ ಆಗಿರಲಿಲ್ಲ. ಮಧ್ಯೆ ಮಧ್ಯೆ ಎಚ್ಚರಗೊಳ್ಳುತ್ತಿದ್ದೆ. ಏನೇನೋ ಯೋಚನೆಗಳು ಸುಳಿದಾಡುತ್ತಿದ್ದವು. ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದನ್ನಲ್ಲಾದ ಮಾನವ ಕುಲ ಏಕೆ ಇಷ್ಟೊಂದು ವಿಭಜಿತವಾಗಿದೆ? ಇಷ್ಟೊಂದು ಹಿಂಸಾಚಾರಗಳಲ್ಲಿ ಏಕೆ ತೊಡಗಿಸಿಕೊಳ್ಳುತ್ತಿದೆ? ಹೀಗೆ ಏನೇನೋ ಯೋಚನೆಗಳು. ಅವತ್ತು ಲೇಟಾಗಿ ಎದ್ದು, ಅದು ಏನೇಕಿರಲಿ, ಸವಿನಿದ್ಯರಾಗಲಿ ಅಥವಾ ಹಾಗೆ ನಿದ್ದೆ ಆಗಲಿ, ಸವಿನಿದ್ದೆ ಅಂತೂ ಆಗಿರಲಿಲ್ಲ ಅವರಿಗೆ. ಮಧ್ಯ ಮಧ್ಯ ಅಂದ್ರೆ ಮಲ್ಕೊಂಡಾಗೆ ನಡುವ ಸ್ವಲ್ಪ ಎಚ್ಚರ ಆಗ್ತಿತ್ತು. ಏನೇನೋ ಯೋಚನೆಗಳು ಅವ್ರ ತಲೆ ಒಳಗೆ ಸುಳಿದಾಡ್ತಿದ್ದವು. ಆ ದೇವರ ಸೃಷ್ಟಿಯಲ್ಲಿ ಅತ್ಯಂತ ಶ್ರೇಷ್ಠವಾದುದನ್ನಲ್ಲಾದ ಮಾನವ ಕುಲ ಯಾಕೆ ಇಷ್ಟೊಂದು ವಿಂಗಡಿಸಿದೆ? ವಿಭಜಿತವಾಗಿದೆ ಅಂದರೆ ಇಷ್ಟೊಂದು ವಿಂಗಡಿಸಿದೆ. ಇಷ್ಟೊಂದು ಹಿಂಸಾಚಾರಗಳಲ್ಲಿ ಮಾನವ ಕುಲ ಏಕೆ ತೊಡಗಿಸಿಕೊಳ್ಳುತ್ತಿದ್ದಾರೆ? ಹೀಗೆ ಅವ್ರ ತಲೆಯೊಳಗೆ ಏನೇನೋ ಯೋಚನೆಗಳು ಸುಳಿದಾಡುತ್ತಿದ್ದವು. ಅಷ್ಟರಲ್ಲಿ 5 ಮಹಾ ಮೇಧಾವಿಗಳು ಏನನ್ನೋ ಮಾತನಾಡುತ್ತಿರುವಂತೆ ಭಾಸವಾಯಿತು. ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಅವರು. ನಾನು ಆರಾಧಿಸುವಂಥವರು. ಅವರ ಮಾತುಗಳಲ್ಲಿ ನಾನು ಒಂದು ಉತ್ತರಕ್ಕಾಗಿ ಹುಡುಕಾಡಿದೆ. ಇಲ್ಲಿ ಇಷ್ಟು ಅವ್ರು ಮಲ್ಕೊಂಡಾಗ ಸಾಕಷ್ಟು ಬೇರೆ ಬೇರೆ ಯೋಚನೆಗಳು ತಲೆಯೊಳಗೆ ಸುಳಿದಾಡ್ತಿದ್ದವು. ಅದ್ರಾಗ ಈ ಮಾನವ ಕುಲ ಇಷ್ಟೊಂದು ಖರೇಂದ್ರ ಮಾನವ ಕುಲ ಎಲ್ಲ ಕುಲಕ್ಕಿಂತ ಮಾನವ ಕುಲ ಶ್ರೇಷ್ಠ ಆಗಿರ್ತದೆ. ಆದರೂ ಹಿಂಸಾಚಾರಗಳಾಗ ಯಾಕೆ ತೊಡಗಿಸಿಕೊಳ್ಳುತ್ತಿದೆ ಅಂತ ಯೋಚನೆ ಆಯ್ತು ಅವರಿಗೆ. ಇವೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಅಷ್ಟರಲ್ಲಿ ಆ 5, ನಾನು ನಿಮ್ಗೆ ಈಗಾಗಲೇ ಮೊದಲೇ ಟಿಪ್ಪಣಿ ಒಳಗೆ ತಿಳಿಸುವ ಹಾಗೆ 5 ಜನ, ಆ 5 ಮಹಾ ಮೇಧಾವಿಗಳು. ಅಂದ್ರೆ ಅವರು ಮಹಾ ಬುದ್ಧಿವಂತರು. ಮೇಧಾವಿಗಳಂದ್ರೆ ಇಲ್ಲಿ ಬುದ್ಧಿವಂತರು. ಅವರು ಏನನ್ನೋ ಮಾತನಾಡ್ತಿರುವಂತೆ ಅಂದ್ರೆ ತಮ್ಮಷ್ಟು ತಾವೇ 5 ಜನ
ಏನೇನೋ ಮಾತನಾಡ್ಲಿಕ್ಕತ್ತಾರ ಅಂತ ಅವರಿಗೆ ಅಬ್ದುಲ್ ಕಲಾಂ ಅವರಿಗೆ ಭಾಸ ಆಯಿತು. ನನ್ನ ಅತ್ಯಂತ ಮೆಚ್ಚಿನ ಮಹಾಪುರುಷರು ಯಾರು? ಆ 5 ಜನ ಅಬ್ದುಲ್ ಕಲಾಂ ಅವರ ಮೆಚ್ಚಿನ ಮಹಾಪುರುಷರು. ಅವರನ್ನು ಆರಾಧಿಸುವಂಥವರಾಗಿದ್ದರು. ಅವರ ಮಾತುಗಳಲ್ಲಿ ಆ 5 ಮಾತುಗಳಲ್ಲಿ ಅಬ್ದುಲ್ ಕಲಾಂ ಅವರು ಒಂದು ಉತ್ತರಕ್ಕಾಗಿ ಅವರು ಹುಡುಕಾಡ್ತಿದ್ರು. ಒಂದು ಕನಸಿಗಿಂತ ಎಷ್ಟು ಹೆಚ್ಚು ಸ್ಫುಟವಾದ ಆ ಅನುಭವದಲ್ಲಿ ನಾನು ನನ್ನನ್ನು ಒಂದು ಮರುಭೂಮಿಯಲ್ಲಿ ಕಂಡೆ. ನನ್ನ ಸುತ್ತ ಎತ್ತ ನೋಡಿದರೂ ಬರೀ ಮರಳು, ಮೈಲು ಮೈಲಿಗಟ್ಟಲೆ ಮರಳು, ದೂರ ದಿಗಂತದವರೆಗೂ ಆಕಾಶದಲ್ಲಿ ಪೂರ್ಣಚಂದ್ರ, ಮರಳುಗಾಡಿನುದ್ದಕ್ಕೂ ಹಾಲು ಬೆಳದಿಂಗಳು. ನೋಡ್ರಿ, ಅಬ್ದುಲ್ ಕಲಾಂ ಅವರಿಗೆ ಒಂದು ಕನಸು ಬಿತ್ತು. ಆ ಕನಸದೊಳಗೆ ಅವ್ರು ಹೆಂಗೆ ಅನ್ನಿಸ್ತಿತ್ತಂದ್ರೆ ಮರಳುಗಾಡಿನ ಮೇಲೆ ಮಲ್ಕೊಂಡಂಗೆ ಅನ್ನಿಸ್ತು. ಅಲ್ಲಿ ಅವ್ರ ಸುತ್ತ ನೋಡಿದರೂ ಬರೀ ಮರಳೇ ತುಂಬಿತ್ತು. ಎಷ್ಟು ದೂರದವರೆಗೂ ನೋಡಿದರೂ ಕೂಡ ಎಲ್ಲ ಕಡೆ ನೋಡಿದ್ರೂ ಮರಳು ಅಂದ್ರೆ ಉಸುಕು ಎಲ್ಲಿ ನೋಡಿದರೂ ಕಾಣಿಸ್ತಿತ್ತು. ಭಾಳಷ್ಟು ದೂರ ಎತ್ತರವರೆಗೆ ನೋಡಿದರೂ ಕೂಡ ಅಲ್ಲಿ ಮರಳೇ ಕಾಣಿಸ್ತಿತ್ತು. ಅಲ್ಲಿ ಆಕಾಶದೊಳಗೆ ಪೂರ್ಣಚಂದ್ರ ಅಂದರೆ ಹುಣ್ಣಿಮೆದು ಪೂರ್ಣಚಂದ್ರ ಬಿದ್ದಿದ್ದು ಮರಳುಗಾಡಿನುದ್ದಕ್ಕೂ. ಪೂರ್ಣಚಂದ್ರ ಆ ಇಡೀ ಉಸುಕಿನ ಮರಳು ಅಂದ್ರೆ ಉಸುಕಿನ ಮೇಲೆ ಹಾಲು ಚೆಲ್ಲಿದಂಗೆ ಬೆಳದಿಂಗಳು ಬಿದ್ದಿತ್ತು. ಆ 5 ಮಹಾಪುರುಷರು ಮಹಾತ್ಮ ಗಾಂಧಿ, ಆಲ್ಬರ್ಟ್ ಐನ್ಸ್ಟೀನ್, ಚಕ್ರವರ್ತಿ ಅಶೋಕ, ಅಬ್ರಹಾಂ ಲಿಂಕನ್ ಮತ್ತು ಕ್ಯಾಲಿಫ್ ಒಮರ್ ಎದುರು ಬದುರಾಗಿ ಸುತ್ತುವರೆದು ನಿಂತಿದ್ದರು. ಸುಯ್ ಎಂದು ಬೀಸುತ್ತಿದ್ದ ಹಿತವಾದ ಗಾಳಿಗೆ ಅವರ ದಿರಿಸುಗಳೆಲ್ಲ ಓಲಾಡುತ್ತಿದ್ದವು. ಈ ಅಬ್ದುಲ್ ಕಲಾಂ ಅವರು ಮರಳುಗಾಡ ಮೇಲೆ ಮಲ್ಕೊಂಡಾಗ ಅಲ್ಲಿ ಆಕಾಶದೊಳಗೆ ಪೂರ್ಣಚಂದ್ರ ಏನಾಗಿತ್ತು, ಮರಳಿನುದ್ದಕ್ಕೂ ಹಾಲು ಚೆಲ್ಲಿದಂಗೆ ಬೆಳದಿಂಗಳು ಬಿದ್ದಿತ್ತು. ಅಲ್ಲಿ ಆ 5 ಮಹಾಪುರುಷರು ನಿಂತಂಗೆ ಅನ್ನಿಸ್ತವರಿಗೆ. ಅವ್ರು ಯಾರು? ಮಹಾತ್ಮ ಗಾಂಧೀಜಿ, ಆಲ್ಬರ್ಟ್ ಐನ್ಸ್ಟನ್, ಚಕ್ರವರ್ತಿ ಅಶೋಕ, ಅಬ್ರಹಾಂ ಲಿಂಕನ್ ಮತ್ತು ಕ್ಯಾಲಿಫ್ ಒಮರ್. ಇವರೆಲ್ಲರೂ ಎದುರು ಬದರಾಗಿ ಸುತ್ತುವರೆದು ನಿಂತಿದ್ದರು. ಆವಾಗ ಹಿತವಾದ ಸುಯ್ ಅಂತ ಗಾಳಿ ಶಬ್ದ ಬಂತು. ಆ ಗಾಳಿಗೆ ಅಲ್ಲಿ ನಿಂತವ್ರ 5 ಮಂದಿದು ದಿರಿಸುಗಳೆಲ್ಲ ಅಂದ್ರೆ ಅವರು ಉಡುಪುಗಳೆಲ್ಲ ಅಳ್ಳಾಡ್ತಿದ್ದವು. ಘನಗಾಂಭೀರ್ಯದ ಸಾಕಾರ ಮೂರ್ತಿ ಅಶೋಕ ಚಕ್ರವರ್ತಿ, ಅಶೋಕನ ಪಕ್ಕದಲ್ಲಿಯೇ ನಿಂತಿದ್ದೆ. ಅವನೆದುರು ನಾನು ತೀರಾ ಕುಬ್ಜನಾದಂತೆ ಅನಿಸಿತ್ತು. ಅಶೋಕ 2 ಬಗೆಯ ಬದುಕು ಸಾಗಿಸಿದವನು. ಒಂದು ನಿರ್ದಯಿ ಆಕ್ರಮಣಕಾರನಾಗಿ, ಇನ್ನೊಂದು ದಯಾಮಯ ಆಡಳಿತಗಾರನಾಗಿ. ನನ್ನ ಬಳಿ ನಿಂತಿದ್ದ ಅಶೋಕ ಆಗ ತಾನೇ ದಿಗ್ವಿಜಯ ಸಾಧಿಸಿ ಮರಳಿ ಬಂದಂತಿದ್ದ. ಇಲ್ಲಿ ಘನಗಾಂಭೀರ್ಯದ ಸಾಕಾರ ಮೂರ್ತಿ ಯಾರು? ಅಶೋಕ ಚಕ್ರ. ಈಗಾಗಲೇ ನೀವು ಅಶೋಕ ಚಕ್ರ ಬಗ್ಗೆ SST ಒಳಗೆ ಓದಿರಿ. ಇಲ್ಲಿ ಏನಂದ್ರೆ ಅಶೋಕ ಚಕ್ರವರ್ತಿಯು ಅಬ್ದುಲ್ ಕಲಾಂ ಅವರ ಪಕ್ಕದೊಳಗೆ ನಿಂತಿದ್ದರು. ಅವರೆದುರು ಇವರು ಸಣ್ಣವರಾಗಿ, ಕುಬ್ಜನಾದಂತೆ ಅನಿಸಿತ್ತಂದ್ರೇನು, ಸಣ್ಣವರಾಗಿ ಕಂಡ್ರವರು. ಅಶೋಕ 2 ಬಗೆ
ಆಡಳಿತವನ್ನು ಬದುಕನ್ನು ಸಾಗಿಸಿದವ. ಒಂದು ಯಾವುದು? ನಿರ್ದಯಿ ಆಕ್ರಮಣಕಾರ. ನಿರ್ದಯಿ ಅಂದ್ರೆ ದಯೆ ಇರಲಾರ್ದದ್ದು ನಿರ್ದಯಿ ಅಂತಾರೆ, ಆಕ್ರಮಣಕಾರನಾಗಿ. ಇನ್ನೊಂದು ದಯಾಮಯ ಆಡಳಿತಗಾರ. ಇವೆರಡನ್ನು ಅವನು ಬದುಕು ಸಾಗಿಸಿದವನು. ನನ್ನ ಬಳಿ ನಿಂತಿದ್ದ ಅಶೋಕ ಅವಾಗೇ ದಿಗ್ವಿಜಯ, ಎಲ್ಲ ದಿಕ್ಕುಗಳನ್ನು ಜಯಿಸಿಕೊಂಡು ಬಂದು ನಿಂತಂಗ ಅನ್ನಿಸ್ತವ್ರಿ. ಆದರೆ ಆ ವಿಜಯಕ್ಕೆ ಭಾರಿ ಬೆಲೆ ತೆತ್ತಿದ್ದ. ಜಯಕ್ಕಾಗಿ ಸಹಸ್ರಾರು ಜನರ ಆಹುತಿ ಪಡೆದಿದ್ದ. ಆ ಕಳಿಂಗ ಸಮರವು ಕಡಿಮೆ ಎಂದರೂ 3 ಲಕ್ಷ ಜನರ ಬಲಿ ತೆಗೆದುಕೊಂಡಿತ್ತು. ಅಷ್ಟೇ ಸಂಖ್ಯೆಯ ಜನ ತಮ್ಮ ಅಂಗಾಂಗಗಳನ್ನು ಕಳೆದುಕೊಂಡಿದ್ದರು. ಆ ಮರಳುಗಾಡಿನಲ್ಲಿ ಎಲ್ಲರೂ ಚಕ್ರವರ್ತಿ ಅಶೋಕನನ್ನೇ ದಿಟ್ಟಿಸಿ ನೋಡುತ್ತಿದ್ದರು. ಅಷ್ಟರಲ್ಲಿ ಅಶೋಕ ಮಂಡಿಯೂರಿ ಕುಳಿತು ಯುದ್ಧ ಕವಚ ಮತ್ತು ಕಿರೀಟವನ್ನು ಕಳಚಿಟ್ಟ. ಆತನ ಮುಖ ಯಾಕೋ ಕೆಳಗುಂದಿತ್ತು. ಅಸಂಖ್ಯ ಜನರ ಸಾವು ನೋವಿನಿಂದ ಆತ ಚಿಂತಿತನಾದಂತೆ ಕಂಡುಬರುತ್ತಿತ್ತು. ಈಗ ಅಶೋಕ 2 ಬಗೆಯ ಬದುಕನ್ನು ಸಾಧಿಸಿದವನು. ಒಂದು ನಿರ್ದಯಿ ಅಂದರೆ ದಯೆ ಇರಲಾರ್ದವ, ಅದು ಆಡಳಿತಗಾರ. ಇನ್ನೊಂದು ದಯಾಮಯ ಆಡಳಿತಗಾರವನ್ನು ನಡೆಸಿದ್ದ. ಅವಾಗೇ ಏನು ದಿಗ್ವಿಜಯವನ್ನು ಸಾಧಿಸಿಕೊಂಡು ಅಶೋಕ ಯುದ್ಧವನ್ನು ಮಾಡಿ ಜಯವನ್ನು ಸಾಧಿಸಿ ಮರಳಿ ಬಂದಂತಿದ್ದ. ಆದರೆ ಆ ವಿಜಯಕ್ಕೆ ಏನು ಭಾರೀ ಬೆಲೆಯನ್ನು ಕಟ್ಟಿದ್ದ. ಜಯಕ್ಕಾಗಿ ಸಹಸ್ರಾರು ಜನರ ಏನಾಗಿತ್ತು? ಆಹುತಿಯಾಗಿತ್ತು ಯುದ್ಧದೊಳಗೆ. ಅಲ್ಲಿ ಆ ಕಳಿಂಗ ಸಮರ ಕಡಿಮೆ ಅಂದರೂ, ಆ ಕಳಿಂಗ ಯುದ್ಧದೊಳಗೆ ಕಡಿಮೆ ಅಂದರೂ 3 ಲಕ್ಷ ಜನರು ಏನು ಬಲಿ ತೆಗೆದುಕೊಂಡಿತ್ತು. ಯಾವುದು? ಕಳಿಂಗ ಯುದ್ಧ. ಅಷ್ಟೇ ಸಂಖ್ಯೆಯ ಜನ ಏನು ಮಾಡಿದರು? ತಮ್ಮ ಅಂಗಾಂಗಗಳಂದ್ರೆ ಕೈ ಹೋಗಿತ್ತು, ಒಬ್ರಿಗೆ ಕಾಲು ಹೋಗಿತ್ತು, ಕಣ್ಣು ಹೋಗಿತ್ತು, ತಲೆ ಹೋಗಿತ್ತು. ಈ ಥರ ಒಂದೊಂದು ಪಾರ್ಟ್ ಕಳ್ಕೊಂಡು ಒದ್ದಾಡ್ತಾ ಕೆಳಗೆ ಬಿದ್ದಿದ್ರು. ಆ ಮರಳುಗಾಡಿನೊಳಗೆ ಎಲ್ಲರೂ ಆ ಚಕ್ರ ಅಂದರೆ ಇನ್ನೂ ಅರ್ಧಂಬರ್ಧ ಜೀವ ಆಗಿ ಬಿದ್ದಿರ್ತದೆ. ಒಬ್ರು ಬರೀ ಕೈ ಕಾಲು ಕಳ್ಕೊಂಡು ಬಿಟ್ಟರೆ ಇನ್ನೂ ಕೆಲವೊಬ್ರು ಜೀವ ಕಳ್ಕೊಂಡಿರ್ತಾರೆ. ಹೀಗೆ ರಕ್ತದ ಪಾತ ಹರಿದು ಬಿಟ್ಟಿರ್ತದೆ. ಇದೆಲ್ಲವನ್ನು ದೃಶ್ಯವನ್ನು ನೋಡಿ ಇನ್ನೂ ಅರ್ಧಂಬರ್ಧ ಜೀವ ಇದ್ದರೂ ಅವನನ್ನು ದಿಟ್ಟಿಸಿ ನೋಡ್ತಾರೆ. ಅಶೋಕ ಅವನನ್ನೇ ದಿಟ್ಟಿಸಿ ನೋಡಿದಾಗ ಅವನಿಗೆ ಸ್ವಲ್ಪ ಮನಸ್ಸಿಗೆ ಯಾಕೋ ತಾನು ಮಾಡಿದ್ದು ಯುದ್ಧ ತಪ್ಪು. ಯಾಕಂದ್ರೆ ಎಷ್ಟೋ ಸಹಸ್ರಾರು ಜನರು ಬಲಿ ತಕ್ಕೊಂಡಿರ್ತಾನೆ. ಎಷ್ಟೋ ಜನರ ಒಂದು ಏನು ರಕ್ತಪಾತ ಆಗಿರ್ತದ. ಅದಕ್ಕೆ ಅವ ಏನು ಮಾಡ್ತಾನೆ ನೋಡಿ ಕೆಳಗೆ ಮಂಡಿ ಊರಿ ಕೂತು ಯುದ್ಧದ ಕವಚ ಮೈ ಮೇಲೆ ಹಾಕ್ಕೊಂಡಿರ್ತಾರಲ್ಲ ಅದು ಯುದ್ಧದ ಕವಚ ಅಂತಾರೆ. ಯುದ್ಧ ಮಾಡುವಾಗ ಏನೂ ತಾಗಬಾರ್ದು ಮೈಗೆ ಅಂಥೇಳಿ ಕವಚ ಹಾಕ್ಕೊಂಡಿರ್ತಾರೆ. ಅದನ್ನು ಮತ್ತು ತಲೆ ಮೇಲಿರುವಂಥ ಕಿರೀಟವನ್ನು ಕೂಡ ಅವ ಕೆಳಗೆ ಬಿಚ್ಚಿಡ್ತಾನೆ. ಅವನಿಗೆ ಯಾಕೋ ಸ್ವಲ್ಪ ಮುಖ ಕೆಟ್ಟ ಯಾಕಂದ್ರೆ ಮುಖ ತಲೆ ಕೆಳಗೆ ಮಾಡ್ಕೊಂಡು ಕೂತು ಬಿಡ್ತಾನೆ. ಯಾಕಂದ್ರೆ ಅವ ಅಸಂಖ್ಯ ಜನರ ಸಾವು ನೋವಿನಿಂದ ಆತ ಚಿಂತೆ ಆಗ್ಬಿಡ್ತದೆ. ಎಷ್ಟು ಮಂದಿಗೆ ಯುದ್ಧದೊಳಗೆ ನಾನು ಇದು ಮಾಡಿಬಿಟ್ಟೀನಿ ಅಂಥೇಳಿ ಭಾಳ ಚಿಂತೆ ಆಗ್ಬಿಡ್ತದೆ. ಹಾಗೆ ಅವ ಅಲ್ಲಿ ಸುಮ್ಮನೆ ಕೂತಂಗ ಆ ದೃಶ್ಯ ನೋಡಿ ಕೂತಂಗ ಅಲ್ಲಿ ಕಂಡು ಬರ್ತಿತ್ತು. ಈಗ ನೋಡ್ರಿ ಮಕ್ಕಳೇ,
ನಾನು ಈ ಒಂದು ಪ್ಯಾರಾಗ್ರಾಫ್ದು ಇಲ್ಲಿ ಚಿತ್ರವನ್ನು ತೋರಿಸಿನಿ. ಯುದ್ಧ ಮಾಡೋದು ಮತ್ತು ರಕ್ತಪಾತ ಹರಿತಿರುವುದು, ಅವ ಮಂಡಿ ಊರಿ ಕೆಳಗೆ ಕೂತದ, ಅದನ್ನು ನೋಡ್ರಿ. ಚಕ್ರವರ್ತಿ ಅಶೋಕ ಹಾಗೆ ಕುಳಿತು ಆಗಸದತ್ತ ನೋಟ ಬೀರಿದ. ಮಂದ ಪ್ರಕಾಶ ಬೀರುತ್ತಿದ್ದ ಪ್ರಶಾಂತ ಪೂರ್ಣಚಂದ್ರನನ್ನು ಕಂಡ. ತಾಯಿ ಧರಣಿಯ ಮೇಲೆ ದೇವರ ಕೃಪಾದೃಷ್ಟಿ ಹರಿಯುತ್ತಿದ್ದನ್ನು ಕಂಡ. ಕೆಳಗೆ ನೋಡಿದರೆ ತಾನು ಸೃಷ್ಟಿಸಿದ ಬಿಭತ್ಸ ದೃಶ್ಯ, ಎಲ್ಲೆಲ್ಲೋ ರಕ್ತದ ಕೋಡಿ. ತನ್ನ ಕೃತ್ಯವನ್ನು ನೆನೆದು ಚಕ್ರವರ್ತಿ ಅಶೋಕ ಅಸಾಧ್ಯ ಯಾತನೆ ಪಟ್ಟ. ಇಲ್ಲಿ ಎಷ್ಟೋ ಜನರದು ಬಲಿ ತೆಗೆದುಕೊಂಡ್ಮೇಲೆ ಅಶೋಕ ಚಕ್ರವರ್ತಿಯು ಏನು ಮಾಡ್ದ ಅಂದ್ರೆ ಸುಮ್ಮನೆ ಕೂತಿದ್ದ. ಹಾಗೆ ಕುಳಿತು ಆಕಾಶ ಕಡೆ ನೋಟ ಬೀರಿದ. ಮಂದ ಪ್ರಕಾಶ ಬೀರುತ್ತಿದ್ದ ಅಂದ್ರೆ ಅಷ್ಟು ಪ್ರಜ್ವಲಿಸುವಂಥದ್ದು ಪೂರ್ಣಚಂದ್ರನು ಇದ್ಲ, ಆದರೆ ಸ್ವಲ್ಪ ಮಂದಗತಿಯಾಗಿ ಪ್ರಕಾಶ ಅಂದರೆ ಬೆಳಕು ಬೀರ್ತಿದ್ದನ್ನು ನೋಡ್ದ. ಅಲ್ಲಿ ಪ್ರಶಾಂತ ಪೂರ್ಣಚಂದ್ರನನ್ನು ಅಗದಿ ಶಾಂತವಾಗಿ ಚಂದ್ರನನ್ನು ಇರುವುದನ್ನು ನೋಡ್ದ. ಅಲ್ಲಿ ತಾಯಿ ಧರಣಿಯ ಮೇಲೆ, ಇಲ್ಲಿ ಧರಣಿ ಅಂದ್ರೆ ಭೂಮಿ ತಾಯಿ ಮೇಲೆ ದೇವರ ಕೃಪಾದೃಷ್ಟಿ ಹರಿಯುತ್ತಿದ್ದುದನ್ನು ಕಂಡ. ಯಾರು? ಚಕ್ರವರ್ತಿ ಅಶೋಕ. ಕೆಳಗೆ ನೋಡಿದರೆ ತಾನು ಸೃಷ್ಟಿಸಿದ ಅಂದ್ರೆ ಈಗ ಯುದ್ಧ ಮಾಡಿದ, ಎಲ್ಲೆಲ್ಲೋ ಅರ್ಧಕ್ಕರ್ಧ ಮಂದಿ ಅಂಗಾಂಗಗಳನ್ನು ಕಳ್ಕೊಂಡು ಬಿದ್ದಿದ್ರು, ಇನ್ನೂ ಕೆಲವೊಂದು ಜೀವ ಅರ್ಧಜೀವ ಆಗಿತ್ತು, ಇನ್ನೂ ಕೆಲವರು ಸತ್ತು ಹೋಗಿದ್ದರು, ಇನ್ನೂ ಕೆಲವ್ರದ್ದು ಆ ಕಾಲು ಅಥವಾ ಕೈಗಳನ್ನೆಲ್ಲ ಕಡ್ದು ರಕ್ತದ ಪಾತ ಹರಿದಿತ್ತು. ಇಷ್ಟೆಲ್ಲ ಈ ಒಂದು ದೃಶ್ಯವನ್ನು, ಬಿಭತ್ಸ ದೃಶ್ಯ ಅಂತಂದರೆ ಇಲ್ಲಿ ಅಸಹ್ಯವಾದ ದೃಶ್ಯ. ಯಾಕಂದರೆ ತಾನು ಯುದ್ಧ ಮಾಡುವಾಗ ಅದು ನೆನಪಾಗಲಿಲ್ಲ ಅವರಿಗೆ. ಆಮೇಲೆ ತಾನು ಯುದ್ಧ ಮಾಡಿದ ಮೇಲೆ ಅವನಿಗೆ ಅರಿವಾಯಿತು, ಅಯ್ಯೋ ಇಷ್ಟು ಜನರದು ಎಷ್ಟೊಂದು 3 ಲಕ್ಷ ಜನರ ಬಲಿ ನಾನು ತಕ್ಕೊಂಡ್ಬಿಟ್ಟೆ ಅಂತ ತನ್ನಷ್ಟಕ್ಕೆ ತಾನಿಗೆ ಅಸಹ್ಯ ಆಗಿಬಿಡ್ತು. ಎಲ್ಲೆಲ್ಲೋ ರಕ್ತದ ಕೋಡಿ ಹರಿದಿತ್ತು. ತಾನು ಮಾಡಿದಂಥ ಈ ಕೃತ್ಯ ಅಂದರೆ ಕೆಲಸವನ್ನು ನೆನೆದುಕೊಂಡು ಚಕ್ರವರ್ತಿ ಏನು ಮಾಡ್ದ, ಬಹಳಷ್ಟು ಯಾತನೆ ಪಟ್ಟ. ಹಿಂಗೆ ಮಾಡಿದೆ, ನನ್ನಿಂದ ಇಷ್ಟು ಜನರ ಬಲಿಯಾಯಿತು ಅಂತ ಅವನಿಗೆ ಭಾಳಷ್ಟು ಪಶ್ಚಾತ್ತಾಪ ಆಗ್ತದೆ. ರಮ್ಯ ಮನೋಹರ ಮತ್ತು ಬಿಭತ್ಸ ದೃಶ್ಯಗಳ ಸಮಾಗಮದ ಆ ಕ್ಷಣದಲ್ಲಿ ಅಶೋಕನ ಕೃತ್ಯದ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನೆ ವ್ಯಕ್ತಪಡಿಸುತ್ತಿರುವಂತೆ ಕಂಡುಬಂದ ಆ ಕ್ಷಣದಲ್ಲಿ ಅಹಿಂಸಾ ಧರ್ಮದ ಉದಯವಾಯಿತು. ಚಕ್ರವರ್ತಿ ಅಶೋಕ ದೇವರ ಆದೇಶವನ್ನು ಶಿರಸಾವಹಿಸಿದ. ಅಹಿಂಸಾ ಪರಮೋಧರ್ಮ ಸಿದ್ಧಾಂತದ ಮೂಲಕ ಮಾನವ ನಡುವಣ ಪ್ರೀತಿಯ ಮಹತ್ವವನ್ನು ಸಾರಲು ಉದ್ಯುಕ್ತನಾದ. ಇಷ್ಟು ಅಶೋಕ ತನ್ನ ಮನಸ್ಸಿಗೆ ತಾನೇ ಅದೆಲ್ಲ ದೃಶ್ಯವನ್ನು ನೋಡಿ ಅಸಹ್ಯಪಟ್ಟು ಪಶ್ಚಾತ್ತಾಪ ಪಡ್ತಾನೆ. ಆಮೇಲೆ ಇನ್ನೊಂದು ದೃಶ್ಯ ಯಾವುದಪ್ಪ, ರಮ್ಯ ಮನೋಹರವಾದ ಇದೊಂದು ಮತ್ತು ಬಿಭತ್ಸೆ ದೃಶ್ಯವಾದ. ರಮ್ಯ ಮನೋಹರವಾದ ಅಂದ್ರೆ ಇಲ್ಲಿ ತಾನು ಪೂರ್ಣಚಂದ್ರ ಎಲ್ಲ ನೋಡಿರಲ್ಲೂ ಆ ಮರಳುಗಾಡಿನ ಮೇಲೆ ಬೆಳದಿಂಗಳು ಬಿದ್ದಿರ್ತದ, ತಣ್ಣಗಾದ ಗಾಳಿ ಬಿಟ್ಟಿರ್ತದ, ಆ 5 ಜನ ನಿಂತು ಮಾತಾಡ್ತಿರ್ತಾರೆ. ಅದು ರಮ್ಯ ಮನೋಹರವಾದ ಒಂದು ದೃಶ್ಯ. ಇದು ಬಿಭತ್ಸ ದೃಶ್ಯ ಅಂತಂದ್ರೇನು, ಇಲ್ಲಿ ಈ ಅಶೋಕ ಚಕ್ರವರ್ತಿ ಎಲ್ಲ 3 ಲಕ್ಷ ಜನರ ಬಲಿ ತೆಗೆದುಕೊಂಡು ರಕ್ತಪಾತ ಆಗಿರ್ತದ. ಇದು ಒಂದು ಬಿಭತ್ಸ ದೃಶ್ಯ. ಇವೆರಡರ ಒಂದು ಸಮಾಗಮದ ಆ ಕ್ಷಣದಲ್ಲಿ
ಅಶೋಕ ತಾನು ಮಾಡಿದ ಕೆಲಸದ ಬಗ್ಗೆ ಸ್ವತಃ ನಿಸರ್ಗವೇ ಅಸಹನೆ ವ್ಯಕ್ತ ಅಂದ್ರೆ ಅದೆಲ್ಲ ಮಾಡಿದ್ದ ಒಂದು ಪ್ರಕೃತಿ ಮಾತೆಗೆ ಅಸಹನೆ ವ್ಯಕ್ತಪಡಿಸಿರುವಂತೆ ಅವನಿಗೆ ಕಂಡು ಬಂತು. ಆ ಕ್ಷಣದಲ್ಲಿ ಅವನಿಗೇನಾಯ್ತಂದ್ರೆ ಅಹಿಂಸಾ ಧರ್ಮದ ಉದಯ ಆಯಿತು. ಆವಾಗ ಚಕ್ರವರ್ತಿ ಅಶೋಕ ದೇವರ ಒಂದು ಆದೇಶ ಪ್ರಕಾರ ಅವನು ಶಿರಸಾವಹಿಸಿದ. ಇನ್ನು ಮುಂದೆ ನಾನು ಹಿಂಸೆ ಮಾಡಬಾರ್ದು, ಅಹಿಂಸಾ ಪರಮೋ ಧರ್ಮ ಸಿದ್ಧಾಂತದ ಮೂಲಕ ಏನಾಗಬೇಕು, ಮಾನವ ನಡವಳಿಕೆ ಪ್ರೀತಿ ಮಹತ್ವದ ಒಂದು ಸಾರಲು ಉದ್ಯುಕ್ತನಾದ, ಅಂದರೆ ಇಲ್ಲಿ ಸಿದ್ಧನಾದ. ಮಾನವ ನಡವಳಿಕೆ ಪ್ರೀತಿಯಿಂದ ಇರಬೇಕು, ಇದಂಥ ಒಂದು ಮಹತ್ವವನ್ನು ಅವನು ಸಾರಲು ಸಿದ್ಧನಾದ. ನಾನು ನಿಂತಲ್ಲೇ ಒಂದು ಕ್ಷಣ ಗಂಭೀರವಾಗಿ ಯೋಚಿಸಿದೆ. ಆ ಕಳಿಂಗ ಯುದ್ಧವಾದರೂ ಯಾಕಾಯಿತು? ಮಹಾತ್ಮ ಗಾಂಧಿ, ಅಬ್ರಹಾಂ ಲಿಂಕನ್ ಮತ್ತು ಅವರಂಥ ಅನೇಕ ಮಹಾಪುರುಷರ ಹತ್ಯೆ ಆದರೂ ಯಾಕಾಯಿತು? ಆ ದೇವರ ತನ್ನ ಸೃಷ್ಟಿಯಲ್ಲಿ ಏನಾದರೂ ತಪ್ಪೆಸಗಿರುವನೇ, ಅಥವಾ ಎರಡನೇ ಸೃಷ್ಟಿಗಾಗಿ ಈ ಮಾನವ ಕುಲದ ನಾಶ ಅನಿವಾರ್ಯವೇ ಅಂತ ಅವರು ಇಲ್ಲಿ ಯಾರು ನಿಂತ್ಕೊಂಡು ಯೋಚನೆ ಮಾಡ್ತಾನೆ. ಒಂದು ಕ್ಷಣ ಯೋಚನೆ ಮಾಡಿದಾಗ ಈ ಕಳಿಂಗ ಯುದ್ಧವಾದರೂ ಯಾಕಾಯ್ತು? ಇಲ್ಲಿ ಅಬ್ದುಲ್ ಕಲಾಂ ಅವರು ಯೋಚನೆ ಮಾಡ್ತಾರೆ, ಏನು ಈ ಕಳಿಂಗ ಯುದ್ಧ ಆದರೂ ಯಾಕೆ ಮಾಡಿದ, ಯಾಕಾಯಿತು ಸುಮ್ಮನೆ ಇಷ್ಟೆಲ್ಲ ಜನ ಏನು ಸಾವು ನೋವುಗಳಲ್ಲಿ ಕಂಡಿದ್ದು. ಆಮೇಲೆ ಇಲ್ಲಿ ಅಶೋಕ ಅಂದರೆ ಇಲ್ಲಿ 5 ಜನ ಕಳಿಂಗ ಯುದ್ಧ ಆದರೂ ಯಾಕಾಯಿತು? ಮಹಾತ್ಮ ಗಾಂಧೀಜಿ, ಅಬ್ರಹಾಂ ಲಿಂಕನ್ ಮತ್ತು ಅವರಂಥ ಅನೇಕ ಮಹಾಪುರುಷರ ಹತ್ಯೆ ಆಗಿದ್ದು ಯಾಕಾಯಿತು? ಇವೆಲ್ಲ ಯೋಚನೆಗಳು ಯಾರಿಗೆ? ಅಬ್ದುಲ್ ಕಲಾಂ ಅವರಿಗೆ ಒಂದು ಕ್ಷಣ ಅವರಿಗೆ ತಲೆಯೊಳಗೆ ಬರ್ತದೆ. ಆ ದೇವರು ತನ್ನ ಒಂದು ಸೃಷ್ಟಿಯಲ್ಲಿ ಏನಾದರೂ ತಪ್ಪು ಆಗ್ಯದೇನೋ, ಅಥವಾ ಇನ್ನು ಎರಡನೇ ಸೃಷ್ಟಿ ಅಂದರೆ ಒಮ್ಮೆ ಇಡೀ ಪ್ರಪಂಚವೇ ಮುಳುಗಿ ಹೋದ್ಮೇಲೆ ಮತ್ತು ಎರಡನೇ ಸೃಷ್ಟಿಗಾಗಿ ಈ ಮಾನವ ಕುಲ ನಾಶದ್ದು ಅನಿವಾರ್ಯವೇ, ಅದಕ್ಕಾಗಿಯೇ ಆಯಿತೋ ಅಂತ ತಿಳ್ಕೊಂಡು, ಅಂದ್ರೆ ಇಲ್ಲಿ ಮಾನವ ಕುಲದ ನಾಶ ಅನಿವಾರ್ಯವೇ ಅಂತ ಅವರು ತಮ್ಮೊಳಗೆ ಯೋಚನೆ ಮಾಡ್ತಿದ್ರು.